ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಮಂತ್ರಿಗಿರಿ ಕೈ ತಪ್ಪಿದ ಈಗ ಅಲ್ಲೂ ಕೂಡ ಪ್ರತಿಭಟನೆಗಳು ಜೋರಾಗ್ತಾ ಇದೆ, ಆಕ್ರೋಶ ಸ್ಫೋಟಗೊಂಡಿದೆ. ಮಂತ್ರಿಗಿರಿ ವಂಚಿತ ಶಾಸಕರ ಬೆಂಬಲಿಗರು ಅಲ್ಲಲ್ಲಿ ಈ ರೀತಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬಾಗೇಪಲ್ಲಿಯ ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಮಂತ್ರಿಗಿರಿ ಸಿಕ್ಕಿದೆ. ಬುಧವಾರ ಬಾಗೇಪಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಕೊಡಲೇಬೇಕು ಅಂತ ಡಿಮ್ಯಾಂಡ್. ಬಾಗೇಪಲ್ಲಿ ಬಸ್ ನಿಲ್ದಾಣದಲ್ಲಿ ರಸ್ತೆ ಬಂದ್ ಮಾಡಿ ಪ್ರೊಟೆಸ್ಟನ್ನು ಕೂಡ ಮಾಡಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಸುಬ್ಬಾರೆಡ್ಡಿ ಬೆಂಬಲಿಗರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಂತ್ರಿಗಿರಿ ವಂಚಿತ ಶಾಸಕರ ಬೆಂಬಲಿಗರ ಆಕ್ರೋಶ ಅವರವರ ಕ್ಷೇತ್ರದಲ್ಲಿ ಸ್ಫೋಟಗೊಂಡಿರುವಂಥದ್ದು ಹೀಗೆ. ಬಾಗೇಪಲ್ಲಿ ಬಸ್ ನಿಲ್ದಾಣದಲ್ಲಿ ರಸ್ತೆ ಬಂದ್ ಮಾಡಿ ಅಭಿಮಾನಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸುಬ್ಬಾರೆಡ್ಡಿ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತನ್ಬಿಟ್ಟು. ಆಮೇಲೆ ಬುಧವಾರ ಬಂದ್ಗೆ ಕೂಡ ಕರೆ ಕೊಟ್ಟಿದ್ದಾರೆ. ಬಾಗೇಪಲ್ಲಿಯಲ್ಲಿ ಶಾಸಕ ಸುಬ್ಬಾರೆಡ್ಡಿ ಬೆಂಬಲಿಗರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋ ರೀತಿ ಹೀಗಿದೆ. ಬುಧವಾರ ಬಾಗೇಪಲ್ಲಿ, ಗುಡಿಬಂಡೆ ಮತ್ತು ಚೇಳೂರು ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿದ್ದ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಇವತ್ತು ಸಚಿವ ಸ್ಥಾನ ತಪ್ಪಿದೆ. ಹಾಗಾಗಿ ಸಚಿವ ಸ್ಥಾನದ ಆಸೆಯನ್ನ ಇಟ್ಕೊಂಡಿದ್ದಂತಹ ಶಾಸಕರಿಗೆ ಈಗ ನಿರಾಸೆ ಆಗಿದೆ. ಹಾಗಾಗಿ ಅವರ ಬೆಂಬಲಿಗರು ಇವತ್ತು ಬಾಗೇಪಲ್ಲಿ ಪಟ್ಟಣದಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಬಾಗೇಪಲ್ಲಿ ಪಟ್ಟಣದ KSRTC ಬಸ್ ನಿಲ್ದಾಣದ ಮುಂಭಾಗ ಜಮಾಯಿಸಿರುವಂತಹ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಬೆಂಬಲಿಗರು ಅವರ ಭಾವಚಿತ್ರವನ್ನ ಹಿಡಿದುಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗಾಗಲೇ ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನುವಂತಹ ಡಿಮ್ಯಾಂಡ್ ಅನ್ನ ಈಗಾಗಲೇ ಇಡ್ತಾ ಇರುವಂಥದ್ದು. ಈಗಾಗಲೇ ಕೂಡ ಅರೆಬೆತ್ತಲೆಯಾಗಿ ಬೆಂಬಲಿಗರು ಈಗಾಗಲೇ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಕೂಡ ಟೈರ್ಗಳನ್ನ ತಂದು ಕೂಡ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕೋದಕ್ಕೆ ಈಗಾಗಲೇ ಕೂಡ ಕಾರ್ಯಕರ್ತರು ಮುಂದಾಗಿರುವಂಥದ್ದು. ಈಗಾಗಲೇ ಕೂಡ ಬಾಗೇಪಲ್ಲಿ ಪಟ್ಟಣದ ಪ್ರಮುಖ ರಸ್ತೆ, ಈ ಒಂದು ರಸ್ತೆಯನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಈಗಾಗಲೇ ಕೂಡ ರಾಹುಲ್ ಗಾಂಧಿ ಅವರ ವಿರುದ್ಧ, CM DK ಶಿವಕುಮಾರ್ ಅವರ ವಿರುದ್ಧ ಸೇರಿದಂತೆ ಮತ್ತೆ ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರಾಗಿರುವಂತಹ ಹರಿಪ್ರಸಾದ್ ಗುರವರು ಕೂಡ ಈಗ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋಂಥ ಮಾತನ್ನ ಹೇಳ್ತಿದ್ರೆ ಇಲ್ಲಿ ಅವರ ಬೆಂಬಲಿಗರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡೋಣ. ಸರ್, ಸಚಿವ ಸ್ಥಾನ ಸಿಗುತ್ತೆ ಅನ್ನೋಂಥ ಬಹಳ ಆಸೆಯಿಂದ ಇದ್ರೆ ಇವತ್ತು ಸಿಕ್ಕಿಲ್ಲ, ಏನ್ ತಮ್ಮ ಮುಂದಿನ ನಡೆ ಅಂತ? ನಮ್ಮ ಬಾಗೇಪಲ್ಲಿ ವಿಧಾನ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಬಂದಾಗಲಿಂದು ಸತತವಾಗಿ 2ನೇ ಸಾರ ಗೆದ್ದಿರಲಿಲ್ಲ ಅಂತ, ಅದು ಸತತವಾಗಿ 3ನೇ ಸಾರ ಗೆದ್ದಿದ್ದಾರೆ. ಅಲ್ಲಿಗೂ ನಮಗೆ ಬಾಗೇಪಲ್ಲಿ ಬಯಲುಸೀಮೆಗೆ ಸೇರುವಂಥ ಪ್ರದೇಶವಾಗಿದ್ದರು. ಮಂತ್ರಿ ಸ್ಥಾನ ಕೊಡ್ತಾರೆ ಅಂತ ಎಲ್ಲ ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯನವರು ಆಶಾಭಾಷಣೆ ಕೊಟ್ಟಿದ್ದರು. ಅದನ್ನು ಯಾವುದೇ ಕಾರಣಕ್ಕೂ ಇಳಿಯುತ್ತಿಲ್ಲ. ಅದಕ್ಕೆ ನಮ್ಮ ಬಾಗೇಪಲ್ಲಿ ಜನತೆ ಎಲ್ಲ ಕಾಂಗ್ರೆಸ್ ಪಾರ್ಟಿಗೆ ವ್ಯತಿರೇಕವಾಗಿ ಬುಧವಾರದಂದು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಲಿಕ್ಕೆ ಆಲೋಚನೆ ಮಾಡಿದ್ದಾರೆ. ಈ ನಮಗೆ DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಬಾಗೇಪಲ್ಲಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಮಗೆ ಭರವಸೆ ಕೊಟ್ಟಿದ್ರೆ ಕೊಡ್ತೀವಿ ಅಂತ. ಕಡೆ 23ರಲ್ಲಿ ಇಲ್ಲಿ ಮದುವೆಗಳು ಮಾಡಿದಾಗ ಸಿದ್ದರಾಮಯ್ಯ ಅವರು ಆಗಮಿಸಿದ್ರು. ಸಿದ್ದರಾಮಯ್ಯನವರೇ ಸ್ಟೇಜ್ ಮೇಲೆ ನಿಂತು ಈ ಸಲ ಗೆಲ್ಸ್ಕೊಂಡ್ಬನ್ರಿ, ನಿಮಗೆ ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಆಶಾಭಾಷಣೆ ಮಾಡಿದ್ರು. ಅದನ್ನು ಯಾರೂ ಉಳಿಸ್ಕೊಳ್ಳಿಲ್ಲ. DK ಶಿವಕುಮಾರ್ ಅವರು ಕೂಡ ಅವನ್ನ ಲಾಸ್ಟ್ ಕಳೆದ ವರ್ಷ ಹೇಳಿದಾಗ ನಾನು CM ಆದರೆ ಖಂಡಿತವಾಗ್ಲೂ ನಿಮಗೆ ಮಂತ್ರಿ ಸ್ಥಾನ ಕೊಡ್ತೀನಿ ಬಾಗೇಪಲ್ಲಿಗೆ, ಸ್ವಾತಂತ್ರ್ಯ ಬಂದಾಗಲಿಂದ ಬಾಗೇಪಲ್ಲಿಗೆ ಬಂದಿಲ್ಲ, ಈ ಸಲ ಅದನ್ನು ಈಡೇರಿಸ್ತೀನಿ ಅಂತ ಹೇಳಿದ್ರು. ಯಾರೂ ಹೇಳುತ್ತಿಲ್ಲ. ಅದಕ್ಕೆ ನಮಗೆಲ್ಲ ಬೇಜಾರಾಗಿ ನಾವು ಬಂದ್ಗೆ ಕರೆ ಮಾಡಿದ್ದೀವಿ. ಈಗ ಪ್ರತಿಭಟನೆ ಮಾಡ್ತಿದ್ರಿ, ಮುಂದಿನ ದಿನಗಳಲ್ಲಿ ಏನ್ ಮಾಡ್ತೀರಿ? ಈಗ ಕೊಡ್ತಾ ಇಲ್ಲ, ಕೊಟ್ಟಿಲ್ಲ, ಏನ್ ಮಾಡ್ತೀರಿ? ನಮ್ಮ ಶಾಸಕರು ನಾಳೆ ಬರ್ತಾರೆ. ನಾಳೆ ಶಾಸಕರ ಹತ್ರ ಕೇಳಿಕೊಂಡು ಅವ್ರು ಏನು ತೀರ್ಮಾನ ತಗೊಂತಾರೋ ನಮ್ಮ ಶಾಸಕರಿಂದನೇ ಬಾಗೇಪಲ್ಲಿ ಜನತೆ ಎಲ್ಲರೂ ಕೂಡ ಕಾಂಗ್ರೆಸ್ ಕರ್ತವ್ರು ಇರ್ತೀವಿ. ರಾಜೀನಾಮೆ ಕೊಡಬೇಕಾ, ಕಾಂಗ್ರೆಸ್ ಇಲ್ಲಿ ಇರಬೇಕಾ ಬೇಡ ಅನ್ನೋದು ಕೂಡ ನಮ್ಮ ಶಾಸಕರನ್ನು ತಿಳ್ಕೊಂಡು ನಾಳೆ ತೀರ್ಮಾನ ಮಾಡಿ ಬುಧವಾರ ಬೃಹತ್ ಮೆರವಣಿಗೆಯಲ್ಲಿ ಪ್ರತಿಭಟನೆ ಮಾಡಲಾಗುತ್ತೆ. ಬಂದ್ ಕರೆ ಕೊಟ್ಟಿದ್ದೀರಿ ಅಂತಂದ್ರೆ ಬಂದ್ ಯಾವತ್ತು ಮಾಡ್ತೀರಿ? ಬುಧವಾರ ಬೆಳಗ್ಗೆ 10 ಗಂಟೆಗೆ ಎಲ್ಲ ಅಂಗಡಿಗಳು ಮುಗ್ಗಟ್ಟಾಗಿ ಬಂದ. ಇವತ್ತು ಬೆಂಬಲಿಗರ ಆಕ್ರೋಶ ಆಗಿರುವಂತದ್ದು. ಈಗಾಗಲೇ ಕೂಡ ಬುಧವಾರ ಬಂದ್ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಕ್ಯಾಮರಾಮನ್ ರೋಷನ್ ಜೊತೆ